ಹಾಸ್ಪಿಟಲ್ ಎಲ್ಲ ಹತ್ಬಿಟ್ಟಿದೆ ಇಲ್ಲಿ ನೋಡಿ, ಇಲ್ಲಿ ಮಿರರ್ ಮೇಲೆಲ್ಲ ನೋಡಿದೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದೀವಿ ನೋಡಿ. ಮನೆಯಿಂದ ಅಕ್ಕಿ ರೊಟ್ಟಿ ಬಂದಿದೆ, ಬುತ್ತಿ ಕಟ್ಕೊಂಡ್ ಬಂದಿದೀವಿ. ಏನೋ ಒಂಥರ ಖುಷಿ ಈ ತರ ಹೊರಗಡೆ ಬಂದು ತಿನ್ನೋದು. 100 ಮೆಟ್ಲು ಹತ್ತವ್ರೆ, 100 ಮೆಟ್ಲಿಗೆ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟವ್ರೆ. ಅಲ್ಲಿ ಬೆಳಗ್ಗೆನೇ ಹೇಳಿದ್ವಿ ಅಷ್ಟು ಬೇಗ ಎದ್ದು ರೆಡಿಯಾಗಿ ಅಂತ. ನೀವು ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಹಂಗಾಗಿ ಸ್ವಲ್ಪ ತರಕಾರಿಗಳ ಮನೆಗೆಲ್ಲ ಏನೇನ್ ಬೇಕು ಅದನ್ನೆಲ್ಲ ಇಲ್ಲೇ ಬೆಳ್ಕೊಂಡ್ಬಿಡ್ತಾರೆ. ಸುಮ್ಕಿರು ಇಡೀಲ್ಲ ಗೈಸ್, ಗುಡ್ ಮಾರ್ನಿಂಗ್. ಬೆಳಗ್ಗೆನೆ ಎದ್ದು ಮತ್ತೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೀವಿ. ಇವತ್ತು ಕೇರ್ಪೇಟೆ ಹತ್ರ ಭೂವರಹ ಸ್ವಾಮಿ ದೇವಸ್ಥಾನ ಹಾಗೆ ಮೇಲ್ಕೋಟೆ ಇವೆರಡೂ ಕೂಡ ದರ್ಶನ ಮಾಡ್ಕೊಂಬರೋಣ ಅಂತ ಹೊರಟಿದೀವಿ. ಈ ಕಡೆಯಿಂದ ನಮ್ಮ ಅತ್ತೆ ಮನೆ ಕಡೆಯಿಂದ ನಮ್ಮತ್ತೆ, ನಾನು, ನಮ್ಮ ವೈಫ್ 3 ಜನ. ಹಾಗೆ ಅವ್ರ ಅಕ್ಕ ಮನೆಯಿಂದ ರೋಹಿತ್, ಅಮಿತ್, ಹೋಗಿ ಅವ್ರ ಅಕ್ಕ, ಟೋಟಲ್ ಆಗಿ 6 ಜನ ಹೊರಟಿದೀವಿ. ನಾನು ಸ್ನಾನ ಮಾಡ್ಕೊಂಡು ಆಲ್ರೆಡಿ ರೆಡಿ ಆಗಿದ್ದೀನಿ. ಇನ್ನು ನನ್ನ ಮಗಳು, ನಮ್ಮ ವೈಫು ರೆಡಿ ಆಗ್ಬೇಕು. ನನ್ನ ಮಗಳಿನ್ನು ಮಲಗಿದಾಳೆ, ಅವಳನ್ನ ಎದ್ದೇಳ್ಸೋಣ ಬನ್ನಿ. ಕಳು ಎದ್ದೇಳಲ್ಲೋ, ಲಾಲು ಕುಡ್ಕೊಂಡು ಹಂಗೆ ಮನ್ಗಿದೀಯ. ಬಾಟ್ಲನ್ನು ಕೈಲಿ ಹಿಡ್ಕೊಂಡು ಇನ್ನೂ ಲಾಲು ಐತಲ್ಲ ಚಿನಿ. ಎದ್ದೇಳಪ್ಪ, ಮಾಮಿಗೆ ಹೋಗೋಣ. ಎದ್ದೇಳಪ್ಪ ಮಗನ. ಚಿನಿ ನೋಡಿಲ್ಲ ಪಾಪನ. ಮಮ್ಮಿಗೆ ಹೋಗೋಣ, ಎದ್ದೇಳು. ಅಮ್ಮ ಎಲ್ಲ ರೆಡಿ ಆಗ್ತಾ ಇದಾರೆ, ನೀನ್ ಬರಲ್ವಾ? ಎದ್ದೇಳಲ್ಲೋ ಕಳು. ಚಳಿ ಇವನಿಗೆ, ಚಳಿಲಿ ಎಳ್ದು ರಗ್ ಬಚ್ಕೊಂಡ್ ಮಲ್ಕತ್ತ ಅವನೇ. ನಿದ್ದೆ ಪಾಪ, ಬಲವಂತವಾಗಿ ಎದ್ದೇಳಿಸ್ಬೇಕೀಗ. ಎದ್ದೇಳ್ಬೇಕಾರು ನೋಡ, ಅಮ್ಮನ ಎದ್ದು ರೆಡಿ ಆಗತ್ತೀಗ. ಎದ್ದೇಳಲ್ವಾ? ಚಳಿನಾ? ಆಯ್ತು, ನಿಧಾನಕ್ಕೆ ಎದ್ದೇಳ. ತಗೋಯ್ತು, ಲಾಲು ಕುಡ್ಕೊ ಹೋಗ್ಲಿ. ನೋಡಿ ಗೈಸ್, ಟೈಮ್ ಇನ್ನು 8 ಗಂಟೆ ಆಗಿದೆ. ಅಲ್ಲೆಲ್ಲರ ತಿಂಡಿ ತಿನ್ನೋಣಂತ ನೀರ್ನೆಲ್ಲ ಪಾರ್ಸಲ್ ತೊಗೊಂಡವ್ರೆ. ಹಾಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡು, ತರಕಾರಿ ಪಲ್ಯ ಮಾಡ್ಕೊಂಡು ಅದನ್ನು ಕೂಡ ಒಂದು ಕವರ್ಗೆ ಹಾಕೊಂಡವ್ರೆ. ನೋಡಿ ಗೈಸ್, ನಮ್ಮ ರೋಹಿಣಿನ ರೆಡಿ ಆಗಿ ಎಲ್ಲ ಕ್ರೀಮ್ ಹಾಕಿಸ್ಕೊತಾವಳೆ, ಚಳಿಗೆ ಮೈಕೈ ಎಲ್ಲ ಹೊಡಿಬಾರ್ದು ಅಂತ. ನೋಡಿ, ನನ್ನ ಮಗಳನ್ನ ರೆಡಿ ಆಗಿದ್ದಾರೆ. ಈ ಕಡೆ ನಮ್ಮ ಅತ್ತೆನೂ ಕೂಡ ರೆಡಿಯಾಗಿ ಕೂತವ್ರೆ. ನಮ್ಮ ಮನೆಯಲ್ಲಿ ಇನ್ನೂ ರೆಡಿ ಆಗಿಲ್ಲ. ಟೈಮ್ ಬೇರೆ ಆಗ್ತಾ ಇದೆ, ಅದು 8 ಗಂಟೆ ಆಗೋಯ್ತು. ಕುಸ್ತಿ ಆಮೇಲೆ ಮಾಡಿವ್ ಕಾರಲ್ಲಿ. ಬಾ ಬೇಗ, ನಮ್ಗೆ ಟೈಮ್ ಆಯ್ತದೆ, ಹೊರಡೋಣ. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ರೋಹಿಣಿ. ಗುಡ್ ಮಾರ್ನಿಂಗ್ ರೋಹಿಣಿ. ಬೀಳ್ತಿ ಕೆಳಗಡೆ. ರೋಹಿಣಿ ನಾನು ರೆಡಿ ಆಗಿದ್ದೀವಿ ನೋಡಿ, ಯಾವ ತರ ರೆಡಿ ಆಗಿದ್ದೀವಿ. ಈಗ ಮಾಮಿಗೆ ಹೋಗ್ತೀವಿ. ರೋಹಿಣಿ ಅವ್ರ ಅಣ್ಣಾರೆಲ್ಲ ಬರ್ತಾರೆ, ಆಲೋಚನೆ. ನಾಮ ಕಸ್ಕೊ, ನಾಮ ಕಸ್ಕೊಂಬತ್ತು. ವೆರಿ ಗುಡ್. ಜಾಣೆ. ಹೋಗೋಣ, ನಮ್ಮನ್ನ ರೆಡಿ ಆಗೋಣ, ಬೇಗ ಹೋಗೋಣ. ಆಯ್ತದ, ಈಗ ಹೋಗೋಣ. ಬೆಳಿಗ್ಗೆ ಮಮ್ಮಿ ಕೈ ಮುಗ್ದ ನೀನು? ನಮಸ್ಕಾರ ಮಾಡು. ಅಲ್ಲೇ ಸರಿಯಾಗಿ ಮಾಡು, ಅಲ್ಲಿ ನೋಡು ದೇವ್ರ ಫೋಟೋ. ಗೈಸ್, ಅಲ್ರೂ ರೆಡಿ ಆಗಿದ್ದೀವಿ. ಕಾರ್ಗೆ ಕೂತ್ಕೊಂಡು ಇವ್ರ ಅಕ್ಕ ಅವ್ರಿಗೆ ಹೋಗ್ಬಿಟ್ಟು ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು. ರೋಹಿಣಿ ನೋಡಿ, ರೋಹಿಣಿ ಆಲ್ರೆಡಿ ರೆಡಿಯಾಗಿ ಕಾರಲ್ಲಿ ಹಿಂದ್ಗಡೆ ಕೂತ್ಕೊಂಡಿದ್ದಾಳೆ. ಇಡ್ಲಿ ತಿಂತೀಯ, ರೊಟ್ಟಿ ತಿಂತೀಯ? ಇಡ್ಲಿಗೆ ಚಟ್ನಿನಾ? ಇನ್ನೇನು ಸಾಗು? ಈಗ ಚಟ್ನಿ ತಿನ್ನಲ್ವ ನೀನು? ನಿನ್ನ ಚಟ್ನಿ ಇಷ್ಟ ಇಲ್ಲ, ಸಾಗುನೇ ಬೇಕಾ? ಇಡ್ಲಿ ಸಾಗು ತಳೋಣ, ಆಯ್ತಾ? ಈಗ ಹೋಯ್ತಾ ಅಲ್ಲಿ ಅಮ್ಮ ಇಡ್ಲಿ ತಗೊಳುತ್ತೆ. ಅವರು ಹೋಟೆಲ್ ಬಂತು, ನಿನ್ಗೆ ಇಡ್ಲಿ ತಾಂಬತ್ತದ ಅಮ್ಮ ಹೋಗಿ. ಈಗ ಇನ್ ನವಿಲ್ ಗರಿ ಏನಕ್ಕೆ ಹಿಡ್ಕೊಂಬಂದೆ? ಮನೇಲಿ ಹಿಡ್ದಲ್ಲಯ್ಯ ನೋಡಿ ಕೈಸಿಲಿ. ಆ ನವಿಲ್ ಗರಿ ಹಿಡ್ಕೊಂಬಂದು ನಿಂತವನೆ. ಕೊಡಿ, ತೋರ್ಸು ನೋಡ್ತೀನಿ. ಇದೇನ್ ಮಾಡಕ್ ಬಟ್ಲು? ಏನ್ ಬೇಯಿಸ್ಕೊಡ್ತೀನಿ ನನಗೆ? ನಿಂದೆ ಸರಿ. ಏನ್ ಮಾಡ್ತೀಯ ಅದ್ರಲ್ಲಿ? ಏನ್ ಬೇಯಿಸ್ಕೊಡ್ತೀನಿ ನನಗೆ? ಅಡಿಗೆ ಮಾಡ್ತೀಯಾ? ಮುತ್ತ ಕೊಡಲ್ಲೋ ಜನೆ.
ಅಮಿತಣ್ಣ ರೋಹಿತಣ್ಣ ಎಲ್ಲ ರೆಡಿಯಾಗಿ ಕಾಯ್ತಾ ಇದಾರೆ. ರೋಹಿಣಿ ಎಸ್ 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 ಚಟ್ನಿ ಸಪ್ರೇಟ್ ಅಣ್ಣ ರೋಹಿತಣ್ಣ, ನಾನು, ನೀನು, ಮಮ್ಮಿ, ಅವ್ವ, ಅಮ್ಮ ಎಲ್ಲ ಹೋಗೋಣ ಈಗ ಮಾಮಿಗೆ, ಆಯ್ತಾ? ಎಸ್ 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 ನೀನೇನು ಅದ್ ಬೇಕು ಇದ್ ಬೇಕು ಅಂತ ಕೇಳಂಗಿಲ್ಲ. ಒಂದು ಚೀಲ ತುಂಬಿ ಕಟ್ಟಿಟ್ಟಿರೋ ನಿನ್ನ ಗೊಂಬೆಗಳನ್ನೆಲ್ಲ ನೀನೇನು ಬೇಕು ಅಂತ ಕೇಳಬಾರ್ದು, ಆಯ್ತಾ? ದೇವಸ್ಥಾನ ಕೇಳ್ತೀಯಾ? ಆಟ ಸಾಮಾನು ಬೇಕು ಅಂತ. ವಾವ್, ಸೂಪರ್ ಆಗಿದೆ ನೋಡಿ ಸ್ನೇಹಿತರೆ. ನಮ್ಮ ಮಗಳು ನವಿಲ್ಗರಿ ತಂದಿದ್ದಾಳೆ. ಏನಂತಂಡೆ? ಏನಂತಂಡೆ? ಇಡ್ಲಿ ಮತ್ತೆ ಉದ್ದಿ ವಡೆ ಚಟ್ನಿ ಸಾಕು. ಹೊರಡನರು ಮಮ್ಮಿ ಊರಿಗೆ ಹೋಗಿ ರೋಹಿತಣ್ಣ ಅಮಿತಣ್ಣವ್ರನ್ನ ಕರ್ಕೊಂಡು ಮಮ್ಮಿಗೆ ಹೋಗೋಣ ಗೈಸ್. ಈಗ ರೋಹಿಣಿಗೂ ಕೂಡ ಇಡ್ಲಿ ತಗೊಂಡು ಹೊರಟಿದೀವಿ. ಅವ್ರ ಅಕ್ಕ ಊರಿಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡು ಹೊರಡ್ಬೇಕು. ನೋಡಿ ಗೈಸ್, ಇಲ್ಲಿ ಅವ್ರ ಅಕ್ಕರೆಲ್ಲ ರೆಡಿಯಾಗಿ ಅಲ್ಲೇ ರೋಡಲ್ಲಿ ಕಾಯ್ತಾ ಇದ್ದಾರೆ. ಯಾಕಪ್ಪ ಲೇಟ್ ಮಾಡ್ಬಿಟ್ರಿ? ನಾವ್ ಹೆಂಗಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಳ್ಳವು. ಅಲ್ಲ ಎಲ್ಲ ಇಷ್ಟೊತ್ತು ಹೊರಟ್ರೆ ನಾವ್ ಬರೋದ್ ಯಾವಾಗ? ಟೈಮ್ ಎಷ್ಟು ಅಲ್ಲೇ? ತಿಂಡಿ ಇಲ್ಲೇ ಮಲ್ಲೆ ತಿನ್ಕೊಂಡ್ಬಿಡದ? ತಿಂಗಡ್ರ ಆಗದಂಕ 9:20 ಅಲ್ಲೆಲ್ಲ ತಿನ್ನಪ್ಪಾಯ್ತು. ಮುಂದೆ ಕುತ್ಕೊತೀನಿ. ಅಲ್ಲ ಬೆಳಗ್ಗೆನೆ ಹೇಳಿದ್ವಿ ಅಷ್ಟ್ ಬಗ್ಗೆ ಬೇಗ ಎದ್ದು ರೆಡಿಯಾಗಿ ಅಂತ. ನೀವೇನು ನೀವು ನೀವು ಮಾಡಿದ್ ಲೇಟ್ ಸುಮ್ಮನೆ ನಾ ಇಷ್ಟ ಲೇಟ್ ಮಾಡ್ತೀರಿ ಅಂದ್ರೆ ಇನ್ನೂ ಲೇಟ್ ಕೆಲಸ ಮುಗಿಸ್ಕೊಳ್ಳೋ ಕೆಲಸ ಇರೋ ಹೌದಾ? ಆಯ್ತಾನಪ್ಪ. 4 ಜನಕ್ಕೂ ಗಿಡ ನಮಿತು ನಿಮ್ಮ ಟೊಮೆಟೊ ಕಿತ್ತಾಕ್ಬಿಟ್ಟಿದ್ರಿ? ನೆಡ್ಬೇಕು. ಬೆಂಕಿ ಹಾಕ್ಬಾರ್ದು ಕಣ, ಎರೆಹುಳೆಲ್ಲ ಸತ್ತೋಯ್ತದೆ ಹೊಲಕ್ಕೆ. ಯಾಕೆ ಕ್ಯಾಮ್ರಕ್ಕೆ ಎದ್ರಕತ್ತಿರಲ್ಲ ನೀವು? ಮಾವಂಗೆ ಹೇಳಿಲ್ಲ ಕೇಳಿಲ್ಲ. ನೀನ್ ಅವಾಗೆಲ್ಲ ಹೋದೆ ಬಂದ್ರು ಅಂತ ಹೇಳ್ದಲ್ಲೇ ಬೊಂಬಿದ್ರಲ್ಲಿ ಎಲ್ಲ ಏನಿಲ್ ಕಟ್ತಾರಲ್ಲ ಚರಂಡಿನ ಎಲ್ಲ ಪೈಪು ಕೆರೆಗೆ ಅದು ಬೇರೆ ರೋಡ್ ಕಿತ್ತವ್ರಲ್ಲ. ಎಲ್ಲಿಂದ ಬರ್ತದೆ? ಇಲ್ಲಿ ಯಾವ ಕೆರೆಯಿಂದ ಬರ್ತದ ಅದು? ಕೆರೆಗೆ ಎಲ್ಲೂ ಕೆರೆಯಿಂದ ಕೆರೆಗೆ ಹರ್ಸಲ್ಲ. ಕೆರೆಯಿಂದ ಕೆರೆಗೆ ಹರ್ಸೋ ನೀರ್ ಜಾಸ್ತಿ ಬೇಕಂತೆ. ಅದ ಚಾನಲ್ ಎಲ್ಲ ಐತಿ ಇಲ್ಲಿ. ಕೇರ್ಪೇಟೆ ಐತೆ, ಬಾಶಳ್ಳಿ ಐತೆ. ಅಲ್ಲಿಂದ ಇಲ್ಲಿ ಈ ರೂಟಲ್ಲಿ ಯಾಕೆ ಬರ್ತಾರೆ? ಹಂಗೆ ಬರ್ಬೋದಲ್ವಾ? ರೋಡಲ್ಲೇ ಬರ್ಬೇಕು. ಹಾ ಹಂಗೆ ಗೈಸ್ ನೋಡಿ ಎಲ್ಲ ಬಂದವ್ರೆ. ಅಮಿತ್ ಬಂದವನೆ, ನೆನೆಲ್ಲ ಕ್ಯಾಮ್ರಾ ಸಿಕ್ಕಿರ್ಲಿಲ್ಲ. ಹಿಂದೆ ಕೂತವನೆ ಸೀಟ್ ಹಿಂದೆ ಕಳ್ಳಂಗೆ. ಮುಖ ತೋರ್ಸಲ್ವಂತವನು, ಮಕನೇ ತೋರ್ಸಲ್ವಂತವನು. ಎಲ್ಲಾರು ಅಂತ ಝೂಮ್ ಹಾಕಿ ಹಿಡಿತೀನಿ ಸುಮ್ಕಿರಿ. ಈಗ ಫಸ್ಟ್ ಮೇಲ್ಕೋಟೆ ಕಡೆ ಹೊರಟಿದೀವಿ. ಮೇಲ್ಕೋಟೆ ತೆಗ್ದಿರುತ್ತೆ ಎಷ್ಟೊತ್ತಿಯಾ? ತೆಗ್ದಿರ್ತದೆ ದೇವಸ್ಥಾನಗಳೇನು ಅವಕಿನ ಟೈಮಿಂಗ್ಸ್. ಅಯ್ಯೋ ಮೇಲ್ಕೋಟಲ್ಲಿ ಎದ್ದೇಟ್ಗೆ ರೆಡಿ ಕಣಪ್ಪ. ಎಲ್ಲಿ ಕೆಲಸ? ನಾವ್ ತಿಂಡಿ ತಿನ್ನ ನಿಲ್ಲಿಸ್ತಾ ಇರೋದು. ಎಲ್ಲಿ? ಇಲ್ಲೇ ಐತ್ಕೊಂಬೋರ ಹೂಕಂಬೋದ್ಮೇಲೆ ನೋಡ್ತಾರ್ಕೊಂಬೋಡು ಗೈಸ್. ಇಲ್ಲಿ ನೆರಳಿದೆ, ತಿಂಡಿ ಗಿಡಿ ತಿನ್ಕೊಂಡು ಹೊರಡೋಣ ಅಂತ ನಿಲ್ಲಿಸ್ತಾ ಇದೀವಿ. ನಡಿಯಪ್ಪ ಇಡ್ಲಿ ತಿನ್ನ ಅನ್ಸಿರಿ. ತಗತಿ ಬರುವ ನಾವೇ 4 ದಿನ ಕೂತಿದ್ವಿ ಕಣಜಿ. ಯಾರ ಪಾಪ ಡ್ರಾಪ್ ಮಾಡಿ ಮೇಲ್ಕೋಟೆಗೆ ಅಂತ ಕೈ ಹೊಡಿತಾ ಇದ್ರು. ನಾವ್ ನಿಲ್ಸಿದ್ ನೋಡಿ ಓಡ್ ಬಂದವ್ರೆ. ನೋಡಿ ಗೈಸ್, ಕಾರಲ್ಲಿ ಪಾರ್ಕ್ ಮಾಡಿದೀವಿ. ಮನೆಯಿಂದ ರೊಟ್ಟಿ ಮಾಡ್ಕೊಂಡ್ ಬಂದಿದ್ವಲ್ಲ, ಇಲ್ಲೇ ಬಂಡೆ ಇದೆ, ತಿನ್ನೋಣ ಅಂದ್ಬಿಟ್ಟು ಬಂದಿದ್ವಿ. ರೋಹಿಣಿಗೆ ಇಡ್ಲಿ ತಂದಿದ್ದೀವಿ, ನಮ್ಗೆಲ್ಲ ರೊಟ್ಟಿ. ನೋಡಿ ಇವನು ತೋರಿಸ್ತಿರ್ವಲ್ಲ ಮುಖ, ನಮ್ಮ ಅಮಿತ್ ಅಂತ. ಮುಖ ತೋರ್ಸ ಈಗ್ಲಾರು. ನೋಡಿ ಮನೆಯಿಂದ ಅಕ್ಕಿ ರೊಟ್ಟಿ ಬಂದಿದೆ, ಬುತ್ತಿ ಕಟ್ಕೊಂಡ್ ಬಂದಿದೀವಿ. ಏನೋ ಒಂಥರ ಖುಷಿ ಈ ತರ ಹೊರಗಡೆ ಬಂದು ತಿನ್ನೋದು. ಅಲ್ಲಿ ಚಾಪೆ ಮೇಲೆ ಕೂರ್ಸ್ಕೊಳ್ಳ ಅವಳ ಸುನಿ, ಚಾಪೆ ಮೇಲೆ ಕೂರ್ಸ್ಕೊ ಪಾಪ. ಚಾಪೆ ಮೇಲೆ ಹೋಗೋಣ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ, ತರಕಾರಿ ಪಲ್ಯ, ಉಪ್ಪಿನಕಾಯಿ, ತುಪ್ಪ. ರೊಟ್ಟಿಗೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೆ ಬೇರೆ. ಬರೋ ನಿನ್ಗೆ ಇಡ್ಲಿ ನೀವು ರೊಟ್ಟಿ ಹಾಕೊಂಬಂದ್ರ? ನಾವೇ ಹಾಕೊಂಬತ್ತೀವಿ ಅಂತ ಹೇಳಿದ್ವಲ್ಲ. ಬನ್ನಿ ಅಜ್ಜಿ ರೊಟ್ಟಿ ತಿನ್ನಿ. ಹಾ ಸಾಗು ಚಿನಿ, ಅದು ಸ್ವಲ್ಪ ರೊಟ್ಟಿ ತಿನ್ನು. ಈ ಕಡೆ ಎಲ್ಲ ಹೋಗ್ತೀರಿ ಮೇಲ್ಕೋಟ್ಗೆನ? ಅದು ನಾವಿನ್ನ 6 ಜನ ಇದ್ದೀವಿ, ನಮ್ ಚಿಕ್ಕ ಗಾಡಿ ಇಲ್ವಾ, ಜಾಗ ಸಾಕಾಗಲ್ಲ, ಕರ್ಕೊಂಡ್ ಹೋಗಿವಿ. ನನಗ್ ರೊಟ್ಟಿ ಕೊಟ್ರ ಎಲ್ಲ ಬರೀ ನೀವೇ ತಿಂತಿದ್ರಲ್ಲ. ತುಪ್ಪ ಹಾಕ್ಲಾ? ತುಪ್ಪ ನೋಡಿ ಗೈಸ್, ಅಕ್ಕಿ ರೊಟ್ಟಿ ಎಲ್ಲ ಹಾಕೊಂಬಂದವ್ರೆ. ಎಲ್ರು ಅಕ್ಕಿ ರೊಟ್ಟಿ, ತರಕಾರಿ ಪಲ್ಯ ಎಲ್ಲ ತಿಂತಾ ಇದ್ವಿ. ಅವ್ರ ಅಕ್ಕಾರು, ಇವ್ರು ನಮ್ಮ ಮನೆಯವರು, ನಮ್ಮ ಅತ್ತೆ, ಅಮಿತು, ಒಂದು ರೋಹಿತ್ತು. ರೋಹಿಣಿ ನೋಡಿ ಉದ್ದಣೆ ಮೇಯ್ತಾ ಅವಳೆ ಸುತ್ತ
ಕೋಳಿ ಕಿತ್ಕೊಂಡವಳೆ. ಮನೆಯಿಂದ ಅಕ್ಕಿ ರೊಟ್ಟಿ ಹಾಕೊಂಬಂದಿದ್ವಿ, ಪಲ್ಯ ಚಟ್ನಿ ಎಲ್ಲ ಇದೆ. ಈಗ ಇಲ್ಲಿ ತಿನ್ಕೊಂಡು ಮೇಲ್ಕೋಟೆ ಕಡೆ ದೇವಸ್ಥಾನಕ್ಕೆ ಹೊರಡ್ಬೇಕು. ತಿಂಡಿ ತಿಂದಾಗಿದೆ ಗೈಸ್. ಈಗ ಹೊರಡ್ಬೇಕು. ಮೊದಲಿಗೆ ಮೇಲ್ಕೋಟೆಗೆ ಹೋಗ್ತೀವಿ. ಫಸ್ಟ್ ಮೇಲ್ಕೋಟೆಗೆ ಹೋಗ್ತೀವಿ. ಮೇಲ್ಕೋಟೆಯಿಂದ ಕೇರ್ಪೇಟೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಂದ ಹೋಗ್ತೀವಿ. ಗೈಸ್ ತಿಂಡಿ ತಿಂದೆಲ್ಲ ಆಯ್ತು, ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಲ್ಲಿಂದ ಮೊದಲಿಗೆ ಮೇಲ್ಕೋಟೆಗೆ ಹೋಗೋಣ. ಮದ್ದಕ್ಕೆ ಹಾಕಿ ಏನ್ ಹುಡುಗಿ ಆಡ್ದಂಗ ಆಡ್ತಿಯಲ್ಲ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೀನು ಬ್ಲಾಗರ್ ಆಗ್ಬೇಕು ಬ್ರೋ. ನೀನ್ ಇಡ್ಲಿ ತಿನ್ನು ಅಂದ್ರೆ ಬರೀ ವಡೆ ತಿನ್ಕೊಂಡ್ ಬಂದವಳೆ ಗೈಸ್ಗಳು. ಅರ್ಧ ತಿಂದಿಲ್ಲ ಬರಪ್ಪ ನಿನ್ ಮಗಳು. ಉದ್ದಿನ ವಡೆ ತಿನ್ಲು ಒಂದ್ ಅರ್ಧ. ನೀರ್ ಕುಡ್ದಳೆ, ಒಂದ್ ಲೋಟ ಹಾಲ್ ಕುಡ್ಕೊಂಡ್ ಬಂದಿದ್ಲು ಬರ್ತಾ. ಸಣ್ಣ ಪುಟ್ಟ ಮೇಕಪ್ ಸಣ್ಣಗ್ ಇರ್ತಾಳು. ಏನು ಬೇಡ ನೋಡು ನೋಡಿ ಇಲ್ಲಿ ಕೋತಿಗಳು. ಕೈ ಇಲ್ಲ ಹ್ಯಾಂಡಿಕ್ಯಾಪ್ಟು. ಏನ್ ಬೇಕು ರೋಹಿಣಿ? ಇಲ್ಲಿ ನೋಡಿ ಪುಟಾಣಿ ಪಾಪು ಅಲ್ಲಿ ಏನು ಇಲ್ಲ ಕಣ್ರೋ. ನಿನ್ಸ್ತಾವ್ರೆ ತಿರುಗೋತಾವೆ ಎಲ್ಲ ಬರ್ತವೆ. ಹೋಗ್ ಕೊಡೋಗ ಏನಿಲ್ಲ. ಇಲ್ಲಿ ಗ್ಲಾಸ್ ಮೇಲೆ ಹತ್ತಿ ಏನಿಲ್ಲ ಕಣ. ಅದಕ್ಕಲ್ಲ ಇಲ್ಲಿ ನೋಡಿ, ಇಲ್ಲಿ ಅದು ಮಗು ಎತ್ಕೊಂಡ್ ಬಂದೈತೆ. ನಂಗೆ ಅದಕ್ಕೆ ಬೇಜಾರೈತೆ. ನಾನು ಅಲ್ಲ ಕಚ್ಚಿಬಿಟ್ರೆ ನಡೆಯವಾದ ಅಂತ ತೆಗಿ ಇಲ್ಲಿ ಏನಾರ ಕೊಡ್ಲಿ ಅಂತ ಹೆಂಗೆ ಬಂದಿದ್ದಾರೆ ಅಂದ್ರೆ ಕಾರ್ ಗ್ಲಾಸ್ ಮೇಲೆಲ್ಲ ಹತ್ಬಿಟ್ಟಿದೆ. ಇಲ್ಲಿ ನೋಡಿ, ಇಲ್ಲಿ ಮಿರರ್ ಮೇಲೆಲ್ಲ ಪಾಪ ಸುಮ್ಮನೆ ಹೊಟ್ಟೆ ಜೀವ ಮಾಡ್ಬಿಡಿ. ಕೊಡ್ರ ಅದು ರೊಟ್ಟಿ ಇದೆ, ರೊಟ್ಟಿ ಕೊಡ್ರಪ್ಪ. ನನಗ್ ಭಯ ಆಯ್ತಾಯ್ತ ಅವ್ ನೋಡಿದ್ರೆ. ಪಾಪ ಸುಮ್ಮನೆ ಹೊಟ್ಟೆ ಜೀವ ಮಾಡ್ಬಿಡಿ. ಕೊಡ್ರ ಅದು ರೊಟ್ಟಿ ಇದೆ, ರೊಟ್ಟಿ ಕೊಡ್ರಪ್ಪ. ನನಗ್ ಭಯ ಆಯ್ತಾಯ್ತ ಅವ್ ನೋಡಿದ್ರೆ. ಅಲ್ಲಿ ನೋಡ್ರಿ ಸಣ್ಣ ಪಾಪು ಎತ್ಕೊಂಡ್ ಕೂತ್ ನೋಡ್ರಿ ಅಲ್ಲಿ ಅದು ಹೆಂಗ್ ತೋರ್ತೈತೆ. ನಾನೇನ್ ಮಾಡ್ಲಿ, ನನಗ್ ಭಯ ಆಯ್ತೈತೆ. ಹಿಂಗ್ ತೋರಿಸ್ತೈತೆ ಅದನ್ನ. ನಾನು ಹೇಳಿತೀನಿ ಬಿಡೋ, ನಿಮ್ಮ ಅಮ್ಮ ಕೊಡ್ತದೆ. ಏನು ಮಾಡಕಲ್ಲ ಕಣಿರ್ಲ. ಏನು ಮಾಡಕ್ ಆಂಜನೇಯನ್ ಸಂಬಂಧಪಟ್ಟವ ಏನು ಮಾಡ್ಬಾರ್ದು ಆಯ್ತಾ. ಸುಮ್ನೆ ಕುತ್ಕೋಬೇಕು. ಅಲ್ಲೇ ಇರು, ಅಲ್ಲೇ ಇರು, ಕೊಡೋವರ್ಗು ಅಲ್ಲೇ ಇರು, ನಿಂತ್ಕೋ ಅಲ್ಲೇ. ರೊಟ್ಟಿ ಇದೆ, ರೊಟ್ಟಿ ಹಾಕ್ತಾ ಇದೀವಿ. ಇಸ್ಕೊಳ್ಳಿ. ಹಾಕ 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 ಎಲ್ಲಕ್ಕೂ ಹಾಕ, ಇವಕ್ಕೂ ಹಾಕೋ. ಹಾಕೋ, ರೊಟ್ಟಿ ಇದೆ. ಇಷ್ಟಕ್ಕೇನು ಎದರ್ಕತ್ತೀರಿ ರೋ? ಇಲ್ಲಿ ನೋಡಪ್ಪ, ನೋಡು ಕೋತಿಗಳು ಹೆಂಗಿದೆ ಚಿನ್ನಿ. ಎದ್ರಕಬೇಡ, ಸುಮ್ಕಿರಪ್ಪ. ಏನಿಲ್ಲ, ಏನು ಮಾಡದ ಚಿನ್ನಿ. ಅವು ಏನು ಮಾಡಲ್ಲ ಪಾಪು. ಇಡ್ಲಿ ನಿದ್ರೆ ಹಾಕಿ ಒಂದ್ ಮಡಿಕೊಂಡು ಒಂದ್ ಹಾಕಿ, ಒಂದ್ ರೋಹಿಣಿಗೆ ಇಟ್ಕೋ, ಒಂದ್ ಹಾಕು. ಇದಕ್ ಹಾಕೋ, ಇದು ಕೈ ಇಲ್ಲ. ಹಾಕು ಇಡ್ಲಿ, ಹಾಕು ಇಡ್ಲಿ ಹಾಕಿ. ಹೊಟ್ಟೆ ಹಸ್ಬಿಟ್ಟದ ಪಾಪ ಅವಕ್ಕೆ. ಇಲ್ಲೇನು ಸಿಗಲ್ಲ. ಚಿನ್ನಪ್ಪ ನಿಧಾನ ಬನ್ನಿ ಸರ್. ನಾನ್ ನೋಡ್ಲಿವಲ್ಲ ಯಾರು. ಕೋಟೆ ಹೋಗ್ಬಿಟ್ವಲ್ಲ, ಬಾಯ್ ಮಾಡೋಣ ಅಂದ್ರೆ ಗೈಸ್ ಒಂದೇ ಸಲ ಗಾಡಿ ಮೇಕೆ ಬಂದ್ಬಿಟ್ಟು ಅವು ಎದ್ರಬಿಟ್ಟು ನಾವ್ ಇಳಿಯಕ್ಕೆ. ಬಾಯ್ ಬಾಯ್. ಸ್ವಲ್ಪ ರೊಟ್ಟಿ ಇಡ್ಲಿ ಎಲ್ಲ ಮಿಕ್ಕಿತ್ತು. ಎಲ್ಲದನ್ನು ಹಾಕಿದ ತಕ್ಷಣ ಪಾಪ ಹೊಟ್ಟೆ ಹಸ್ತು ಬಿಟ್ಟಿತ್ತೇನೋ, ಎಲ್ಲ ತಿಂದ್ಬಿಟ್ರು. ಕಾಡ್ ಪ್ರದೇಶದಲ್ಲಿ ಹೆಂಗವ ಕಾಣೆ. ನೀರ್ ಸಿಗಲ್ಲ, ಏನ್ ಸಿಗಲ್ಲ. ಫಾರೆಸ್ಟ್ ಏರಿಯಾ ಬೇರೆ. ಆದ್ರೂ ನಮ್ಗೆ ಈಗ ಸಿಕ್ಕಿದ್ ನಂಗೆ ಖುಷಿ ಆಯ್ತೈತೆ. ನನಗೆ ಈ ಗ್ಲಾಸ್ ಮೇಲೆ ಬಂದ್ ಮಿರರ್ ಮುರಿದಾಕ್ಬಿಡ್ತದೆ ಅಂತ ಭಯ ಪಡ್ತದ. ಒಂದ್ ಮಿರರ್ನ ಇರ್ಕೊಂಡ್ ನೇತಾಡ್ತೈತೆ. ಅದ ಇಳಿತಾನೆ ಇಲ್ವಲ್ಲ ಲಾಸ್ಟ್ ವರ್ಗು. ನೀನು ನಿಂಗೆ ಎಷ್ಟು ಭಯ. ಎಂತಾದ್ರೂ ಭಯ. ಈಗ ಅಷ್ಟೊಂದು ಒಂದೇ ಸಲ ಬಂದಾಗ ನಾವ್ ಕೆಳಗೆ ಕೆಳಗೆ ನಮ್ದು ಪರ್ಚ್ಬಿಟ್ರೆ ಅಂತ ಭಯ. ಅದಕ್ಕೆ ಹಾಕತ್ಕಲ್ಲ ಬೇಜಾರು. ಬಂದ್ ಆಮೇಲೆ ಕೈಗೆ ನೆಗದು ಬಿಟ್ಟು ಕಿತ್ಕೊಂಡ್ಬಿಟ್ರೆ. ಅಜ್ಜಿ ಎದ್ದೋಗಿಲ್ಲ, ಸುಮ್ ಕೂತೈತೆ ಮಿಲ್ ಹತ್ರ. ಬಂದ್ ಪರ್ಚ್ಬಿಟ್ಟ. ರೊಟ್ಟಿ ಇಡ್ಲಿ ಎಲ್ಲ ಮಿಕ್ಕಿತ್ತು. ಹಾಕಿದ ತಕ್ಷಣ ಪಾಪ ಹೊಟ್ಟೆ ಹಸ್ಬಿಟ್ಟಿತ್ತೇನೋ, ತಿಂದ ಹಾಕ್ಬಿಟ್ಟು ಗೈಸ್.
ಅದು ಕಾಲು ವಾಸಿ ಆಗಕ್ ಮೊದ್ಲೇ ಪಾಪ ನೀರೊಂದೊಂದು ವ್ಯವಸ್ಥೆ ಇರ್ಲಿಲ್ಲ ಅದಕ್ಕೆ. ಅದಕ್ಕೆ ಇಳಿಯಕ್ ಭಯ ಆಯ್ತಿತ್ತು ಅಷ್ಟೇ. ಅವು ಹೆಂಗ್ ನಡ್ಕೋತಾವ ಒಂದೊಂದು ಯಾರಿಗ್ ಗೊತ್ತು. ಒಂದೊಂದ್ ಭಯ ಆಯ್ತದೆ, ಒಂದೊಂದ್ರಿಂದ ಎಲ್ಲ ಪಾಪ ಅದು ಹೆಂಗೆ ಏನ್ ಹಿಂಗ್ ತೋರ್ಸ್ತೈತೆ ಅಕ್ಕ ಹಿಂಗೆ ಕೈಲಿ ಆ ಮಗುನ. ಹಿಂಗ್ ಅಂತಿದ್ ಪಾಪ ಅದು ಪಾಪನ. ಖುಷಿ ಆಯ್ತು ಪಾಪ ಇವತ್ತು ಅವಕ್ಕೆ ಊಟ ಕೊಟ್ಟಿದ್ದು. ಖುಷಿ ಅನ್ನೋದಕ್ಕಿಂತ ಹೊಟ್ಟೆ ತುಂಬ ಅಟ್ಲೀಸ್ಟ್ ಒನ್ ಟೈಮ್ ಊಟ ಸಿಕ್ತೀಗ ಅವಕ್ಕೆ. ಹೌದು. ರೋಹಿಣಿ ಇಡ್ಲಿನೂ ತಿನ್ಕೊಂಡು ಚಿನ್ನಿ ನಿಮ್ದು ಇಲ್ಲ ಒಂದ್ ಹಾಕಿದ್ರು 7 ಬಂದ್ ಮಡಿಕೊಂಡವ್ರೆ. ಹೋಗ್ಲಿ ಯಾರಾದ್ರೂ ಏನಾದ್ರು ಇದ್ರೆ ಕೊಡ್ತಾರ ಅಕ್ಕ. ಅಲ್ಲ ಹೋಗ್ಲಿ ಅಲ್ಲಿ ಬರೋರು ಸ್ಲೋ ಮಾಡ್ತಾವ್ರ ಬರ್ರೋ ಅಂತ. ಕೋತಿಗಳು ಏನು ನಾಯಾರ ಬಿಡತ್ತ ಹೊರಹೋಯ್ತವೆ ಅನ್ನೋದು ಇದಿರ್ತವೆ. ಒಂದ್ ಸ್ವಲ್ಪ ಇರ್ತವೆ ರೋಡಲ್ಲಿ. ನಾವು ನಿಲ್ಸಿದ್ವಿ ಕಾರ್ ನಿಲ್ಸಿ ಇದ್ ಮಾಡ್ತಾ ಇದ್ರು ಸ್ಲೋ ಮಾಡ್ತಲ್ಲ, ಅಷ್ಟು ಫಾಸ್ಟ್ ಬರ್ತಾವ್ರ ಹಂಗೆ. ಎಲ್ಲ ಆಕ್ಸಿಡೆಂಟ್ ಗಳಾದ್ರೇನೆ ಜನ ಸುಮ್ನೆ ನೋಡ್ಕೊಂಡ್ ನಿಂತಿರ್ತಾರೆ ಅಥವಾ ಅಲ್ಲ ಮಾಡ್ಕೊಂಡ್ ನಿಂತಿರ್ತಾರೆ. ಇದು ಆಕ್ಚುಲಿ ಫಾರೆಸ್ಟ್ ಏರಿಯಾ, ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು, ಪ್ರಾಣಿಗಳು ಇರ್ತವೆ ಅಂತಲ್ಲಿ. 3 ಕಿಲೋಮೀಟರ್ ಬರೀ ಫಾರೆಸ್ಟ್ ಏನು 12 ಕಿಲೋಮೀಟರ್ 12 ಕಿಲೋಮೀಟರ್ ಫಾರೆಸ್ಟ್ ಇದು. ಅಲ್ಲೊಂದ್ ಊರ್ ಬಿಟ್ರೆ ದೊಡ್ಡದೊಂದ್ ಊರಿನ ಯಾವ ಊರಿಲ್ಲ ಇಲ್ಲಿ. ಎಂಟ್ರೆನ್ಸ್ ಸಿಕ್ತಲ್ಲ, ಇನ್ನ ಮೇಲ್ಕೋಟೆ ಪಕ್ಕ ಒಂದು ಎಂಟ್ರೆನ್ಸ್ ಇದೆ. ಕೋತಿಗಳು ಬಸ್ ಸ್ಟ್ಯಾಂಡ್ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಂಡು ಮೇಲ್ಕೋಟೆ ಚೆನ್ನಾಗಿನ ಬರ್ತಾರಲ್ಲ ಈ ಜನ ಪ್ರವಾಸಿಗರು ಬರೋಂತ ಪ್ಲೇಸ್ ಗಳಲ್ಲೆಲ್ಲ ಅಕ್ಕ ಇದ್ದೇ ಇರ್ತಾರೆ. ಪಾರ್ಕಿಂಗ್ ಯಾವ ಕಡೆ ಬಂದ್ ಸುಮಾರು ವರ್ಷ ಮಂಜಣ್ಣ ಮದುವೆ ಬಂದಿದ್ದಾನು. ಬಂದಿದ್ದೀವಿ ಮೇಲ್ಕೋಟೆಗೆ. ಪಾರ್ಕಿಂಗ್ ಯಾವ ಕಡೆ ಅಂತ ಗೊತ್ತಾಗ್ತಲ್ವಲ್ಲ, ಪಾರ್ಕಿಂಗ್ ಮಾಡ್ಬೇಕು. ದೇವಸ್ಥಾನದ ದಾರಿ ರೈಟ್ ಹಾಕಿ ಅಲ್ಲಿ ಹಾಕಿ ನೋಡಿ. ಪಾರ್ಕಿಂಗ್ ಯಾವ ಕಡೆ ಹೋಗೋದು? ರೈಟಾ ರೈಟ್ ಲೆಫ್ಟ್? ಈ ಬೆಟ್ಟದ ಮೇಲೆ ದೇವ್ರು ಇರೋದು ಯಾವ್ದು? ಇಲ್ಲಿರೋದುವೆ ಚೆಲ್ಲೂರಾಯ ಸ್ವಾಮಿ. ಇದು ಕಣೋ, ಅಲ್ಲೊಂದ್ ಬೆಟ್ಟದ ಮೇಲೆ ಅಂತ ಐತಲ್ಲ, ಇಲ್ಲೇ ಗೋಪುರ ಇರೋದ್ ಬೆಟ್ಟ ಐತೆ. ಅದೇ ಅದೇನೆ ಇದು ಚೆಲ್ಲೂರಾಯ ಸ್ವಾಮಿ ದೇವಸ್ಥಾನ ಇರೋದು, ದೊಡ್ಡ ದೇವಸ್ಥಾನ. ಇನ್ನೊಂದ್ ಬೆಟ್ಟ ಹತ್ಕೊಂಡು ಹೋಯ್ತಿವಲ್ಲೋ, ಮೆಟ್ಲ ಹತ್ಕೊಂಡು. ನಿನ್ ಯಾವ್ ನೋಡ ನೀನು? ನಾನ್ ನೋಡಿದೆ, ಚಿಕ್ಕ ಹುಡುಗ ನೋಡಿದ. ಮತ್ ಅದೇ ಅಂತಿ. ಇಲ್ಲಿರೋದು ಚೆಲ್ಲೂರಾಯ ಸ್ವಾಮಿ, ಅಲ್ಲಿ ಬೇರೆ ಬೆಟ್ಟ ಐತೆ. ಕಲ್ಯಾಣಿತ ಇರೋದು ದೇವಸ್ಥಾನ ಕಣ, ಇದು ಚೆಲ್ಲೂರಾಯ ಸ್ವಾಮಿ. ಬರ್ರಪ್ಪ, ಎರಡು ಒಂದೇ ಎರಡು ಒಂದೆಲ್ಲ. ಬೇಜಾರಾಯ್ತದೆ ಇವ್ರಿಗೆ ಅಕ್ಕ. ಇಲ್ಲಿ ನೋಡಿ ಡಾಲಿಗಳು ನೋಡ, ಅಲ್ಲಿ ಎದುರುಗಡೆ ಕಾಣಿಸ್ತೈತಲ್ಲ, ಇದು ಚೆಲ್ಲೂರಾಯ ಸ್ವಾಮಿ. ರೋಹಿಣಿ ಇಲ್ಲಿ ಏನು ಕೇಳಂಗಿಲ್ಲ, ಅವಳು ಜಾತ್ರೆ ಐಟಮ್ ಅಂತ ಹೇಳೋರೆ. ಒಂದ್ ಮೂಟೆ ಅವೇ ಮನೇಲಿ. ಅದಕ್ಕೆ ಅವಳು ಇನ್ನು ಏನು ಹೇಳಿಲ್ಲ, SRನು ಏನು ಹೇಳಿಲ್ಲ ಅವಳು. ನೋಡ್ತೀನಿ ಇನ್ನು ಎಲ್ಲ ಹೋದ್ಮೇಲೆ ಸುಮ್ ಬಂದವಳೆ. ಅವಳು ದೇವಸ್ಥಾನ ಎದುರುಗಡೆನೆ, ಇಲ್ಲೇ ಬಿಟ್ಬಿಡಿ ಚಪ್ಪಲಿ. ದರ್ಶನ ಮಾಡ್ಕೊಂಡು ದೇವಸ್ಥಾನದ ಒಳಗೆ ಕೂತಿದ್ದೀವಿ. ಇಲ್ಲಿ ದರ್ಶನ ಮಾಡ್ಕೊಂಡು ಈಚೆ ಬಂದಿದ್ದೀವಿ. ದರ್ಶನ ಎಲ್ಲ ಚೆನ್ನಾಗಾಯ್ತು. ನಮ್ಮ ರೋಹಿಣಿನೂ ಚೆನ್ನಾಗಿ ದರ್ಶನ ಮಾಡಿದ್ದಾಳೆ. ಮಾಮಿ ನೋಡ್ದು ಚೆನ್ನಾಗಿ ಕೈ ಮುಗಿತಿದ್ದೆ ಮಾಮಿಗೆ. ಕೈ ಮುಗ್ದೆ, ಕೈ ಮುಗ್ದಲ್ಲ ಒಳಗಡೆ ಮಾಮಿಗೆ. ಲಡ್ಡು ಬೇಕಾ? ಬಾ ಹೊರಗಡೆ ತಾಳನ, ಪ್ರಸಾದ ಅಲ್ಲೇ ಹೊರಗಡೆ ಕೊಡ್ತಾರೆ, ತಾಳನ ಬಾ. ದರ್ಶನ ಎಲ್ಲ ಆಗಿದೆ ಗೈಸ್. ದರ್ಶನ ಎಲ್ಲ ಮುಗಿಸ್ಕೊಂಡು ಈಚೆ ಬಂದಿದ್ದೀವಿ. ಎಲ್ಲರೂ ಇಲ್ಲಿ ನಿಂತಿದ್ದಾರೆ ನೋಡಿ. ಈಗ ಚೆಲ್ಲೂರಾಯ ಸ್ವಾಮಿ ದರ್ಶನ ಆಯಿತು. ಈಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿಂದ ಕೇರ್ಪೇಟೆ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಮಂಜಣ್ಣ ಮದುವೆ ಇಲ್ಲೇ ಡೌನ್ ಚೌಟ್ರಿ ಆಗಿದ್ದು. ಇಲ್ಲೇ ಮೇಲ್ಕೋಟೆಯಲ್ಲಿ ಕೆಳಗಡೆ ನಂಚೂರ ಮುಂದೆ ಚೌಟ್ರಿ, ಕಾಲೇಜ್ ಪಕ್ಕ. ಇಲ್ಲೇ ಚೌಟ್ರಿ, ಅದೇ ಚೌಟ್ರಿ, ಇದೇ ಚೌಟ್ರಿ, ಇದೇ ಚೌಟ್ರಿ. ಈಗ ಕಾರ್ನ ಪಾರ್ಕ್ ಮಾಡಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಯೋಗ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ಇದ್ದಾನೆ. ಬೆಟ್ಟದ ಮೇಲೆ ಈಗ ನಡ್ಕೊಂಡು ಹೋಗೋಣ. ನೋಡಿ, ರೋಹಿಣಿ ಹಾಕೊಳ್ತಾ ಇದ್ದಾಳ, ಅಲ್ಲಿ ಆಟ ಶುರು ಮಾಡಿದವಳು. ಅದಕ್ಕೆ ಶುರು ಮಾಡ್ತಾ ಇದ್ದೀವಿ.
ಕರ್ಪೂರ ಬೆಳೆಸ್ಬಿಟ್ಟು ಮತ್ತೆ ಎತ್ತಿದ್ದೀವು ನಿಮ್ಮ ಅಮ್ಮಂಗೆ ಹೇಳು ಬರೀ 2,000 ಮೆಟ್ಲಿರೋದು ಅಂತ ಹೇಳು. ನಿಧಾನ ಕತ್ಬಿಡಿ. ಎಲ್ಲರೂ ಹೋಯ್ತು ಅಮಿತು ಮೇಲ್ಕೊಂತ ಬನ್ನಿ ಅವ್ನು ಹೊಟ್ಟೋದ್ನಾ? ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಯೋಗ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ಇದ್ದಾನೆ. ಮತ್ತೆ ನಿಧಾನಕ್ಕತ್ತೆ ದಬಾಯಿ ಸತ್ಬಿಡಿ. ನಿಮ್ಮ ಅಮ್ಮಂಗೆ ಹೇಳಿ ಬರೀ 2,000 ಮೆಟ್ಲು ಅಂತ. 2,000 ಮೆಟ್ಲು ದಬಾಯಿ ಸತ್ಬಿಡಿ, ಏನಿಲ್ಲ. ಏನು ಮಜ್ಜಿಗೆ ಕುಡಿಬೇಕೇನೋ? ಫ್ರೀನಾ? ಎಷ್ಟು ನೋಡಿ, ನಾನು ಸಣ್ಣ ಇದ್ದೆ, ಹತ್ತುತ್ತಾ ಇದ್ದೀನಿ. ನಮ್ಮವರೆಲ್ಲ ಅಲ್ಲ ಸುಸ್ತಾಗಿ ಹಿಂದೆ ಉಳ್ಕೊಂಬಿಟ್ರು, ಬರಲೇ ಇಲ್ಲ. ಬರ್ರಿ ಬೇಗ. ಯಾಕೆ ಸುಸ್ತಾಯ್ತಾ? ಇನ್ನು ಇಷ್ಟಕ್ಕೆ ಸುಸ್ತು ಅಂತೀರಿ? ಇದ್ಯಾಕೆ ಸುಸ್ತಾಗ್ಬಿಟ್ರಿ? ಇಷ್ಟಕ್ಕೆ ಸುಸ್ತಾಗ್ಬಿಟ್ರ? ಮತ್ತೆ ಹತ್ತಿ ಬರೀ 2,000 ಮೆಟ್ಲು ಅಷ್ಟೇ. 100 ಮೆಟ್ಲು ಹತ್ತವ್ರೆ. 100 ಮೆಟ್ಲಿಗೆ ಸುಸ್ತಾಗಿ ಕೂತ್ಕೊಂಡ್ಬಿಟ್ಟವ್ರೆ. ಹಾಂ, ಮಾತಾಡಿ 1,000 ಮೆಟ್ಲು ಮಾತಾಡ್ತಾರೆ. ಬರೀ 2,000 ಅಷ್ಟೇ ಮೆಟ್ಲಿರೋದು. ಇನ್ನು 1,900 ಮೆಟ್ಲೈತೆ. ಹಾಂ, ಬೇಗ ಬೇಗ ಹತ್ತಿ. ಮತ್ತೆ ಹತ್ತಿ ದರ್ಶನ ಮಾಡೋಣ. ಇನ್ನು ಅಲ್ಲಿಗೆ ಹೋಗ ಲೇಟ್ ಆಗಿಬಿಡುತ್ತೆ. ಇನ್ನೊಂದು 500 ಐತೆ. ಹತ್ತಿ ಹತ್ತಿ ಬೇಗ ಬೇಗ ಹತ್ತಿ. ಇನ್ನೇನು ಬಂತು? 200 ಮೆಟ್ಲು ಅಷ್ಟೇ, 2,000 ಮೆಟ್ಲಲ್ಲ. ಸುಮ್ಮನಂದೆ. ಭಾರಿ ಸುಸ್ತಾಯ್ತದಲ್ಲಪ್ಪ. ನಾನು ನೋಡ್ರಿ ಹಿಂಗೆ ಹೋಗ್ತಾ ಇದ್ದೀನಿ. ನೋಡಿ, ಸುಸ್ತಾಗಿ ನಿಧಾನವಾಗಿ ಹತ್ತವ್ರೆ. ಈಗ ಕೂತ್ಕೊಂಡ್ಬಿಟ್ರೆ ಗೈಸ್. 250 ಮೆಟ್ಲು ಅಷ್ಟೇ ಇರೋದು, ಅಷ್ಟಕ್ಕೆ ಸುಸ್ತಾಗ್ಬಿಟ್ಟವ್ರೆ. ಏನು ಇನ್ನೊಂದು 50 ಮೆಟ್ಲು ಐತೆ, ಬರೋಪ್ಪ ಹತ್ಬಿಡೋಣ ಅಮಿತು. ಇನ್ನು 50 ಮೆಟ್ಲು ಅಷ್ಟೇ ಕಣೋ. ಫೈನಲಿ ಮೇಲ್ಗಡೆ ಬೆಟ್ಟ ತಲುಪಿದ್ದೀವಿ. ನೋಡ್ಬೋದು, ಇನ್ನಿವ್ರು ನಮ್ಮ ಮನೆಯವರೆಲ್ಲ ಹಿಂದೆ ಆಗ್ಬಿಟ್ಟಿದ್ದಾರೆ ಸುಸ್ತಾಗಿ. ನಾನು ಕೂಡ ಸುಸ್ತಾಗ್ಬಿಟ್ಟಿದ್ದೀನಿ. ರೋಹಿಣಿ ಎತ್ಕೊಂಡು ನಡೀತಾ ಇದ್ದೆ, ಸುಸ್ತಾಗ್ಬಿಟ್ಟೆ. ಬರೋ ಇಲ್ಲಿಂದ ನೋಡಿ ಮೇಲ್ಕೋಟೆ ನೀಟಾಗಿ ಕಾಣಿಸ್ತಾ ಇದೆ. ಸಖತ್ತಾಗಿದೆ ವ್ಯೂ. ಕೆಳಗಡೆ ಕಲ್ಯಾಣಿ ಎಲ್ಲ ಕಾಣಿಸ್ತಾ ಇದೆ. ಹಾಂ ನೋಡಿ, ಕಲ್ಯಾಣಿ ಕಾಣಿಸ್ತಾ ಇದೆ. ಎಲ್ಲ ಕಾಣಿಸ್ತಾ ಇದೆಯಾ? ಹೆಂಗಿದೆ ಚಿನಿ? ಸಖತ್ತಾಗಿದೆಯಲ್ಲ? ಅಲ್ಲೇ ನಿಂತಿದ್ದೆಯಲ್ಲಮ್ಮ. ನೋಡಿ, ಇಡೀ ಮೇಲ್ಕೋಟೆ ಎಲ್ಲ ನೀಟಾಗಿ ಕಾಣಿಸುತ್ತೆ ಬೆಟ್ಟದ ಮೇಲ್ಗಡೆ. ಇವರೆಲ್ಲ ಸುಸ್ತಾಗಿ ಅಲ್ಲೇ ಕೂತ್ಕೊಂಡ್ಬಿಟ್ರು. ಈಗ ಬರ್ತಾ ಇದ್ದಾರೆ. ಸಖತ್ತ ಕಾಣಿಸ್ತ ನೋಡಿ ವ್ಯೂಸು. ಸೊನ್ನೆ ಕಲ್ಯಾಣಿ ನೋಡಿ ಬನ್ನಿ. ಈಗ ಹೆಂಗಿದೆ? ಇಡೀ ಮೇಲ್ಕೋಟೆನ ಕಾಣಿಸ್ತೈತೆ ನೋಡಿ. ದಬಾಯಿಸಿ ಹತ್ತಿದ್ರಿ. ನಮ್ಮ ಅತ್ತೆ ಅಂತೂ ಸುಸ್ತಾಗ್ಬಿಟ್ಟವ್ರಿ. ಮೊದಲೇ ಮಂಡಿ ನೋವು ಆಯ್ತಿರ್ಲಿಲ್ಲ, ಎಲ್ಲ ಕಷ್ಟ ಬಿದ್ದು. ಮೊದಲೇ ಮಂಡಿ ನೋವು ಆಯ್ತಿರ್ಲಿಲ್ಲ, ಏನೋ ಕಷ್ಟಪಟ್ಟು ಹತ್ಬಿಟ್ಟಿದ್ದೀರಲ್ಲ ಗೈಸ್. ಫೈನಲ್ ಆಗಿ ಇನ್ನೊಂದು 50 ಮೆಟ್ಲಿದ್ದೆ. ರೋಹಿಣಿ ಇವಾಗ ಹತ್ತುತ್ತಾ ಇದ್ದಾಳೆ ಅವಳೆ. ಹತ್ತು ಚಿನಿ ಹತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ವೆರಿ ಗುಡ್ ರೋ. ಫೈನಲ್ ಆಗಿ ದೇವಸ್ಥಾನಕ್ಕೆ ಬಂದಿದ್ದೀವಿ ನೋಡಿ. ಇಲ್ಲೇ ಮೇಲ್ಗಡೆ ಹೋಗಿ ಕಾಣಿಸುತ್ತೆ. ನೀವು ಯಾವಾಗಲೇ ಮೇಲ್ಕೋಟೆ ಬಂದ್ರೂ ಕೆಳಗಡೆ ಈಗ ಗೋಪುರ ಕಾಣಿಸ್ತಾ ಇರುತ್ತೆ, ನೋಡಿರ್ಬೋದು. ಇದು ಬೆಟ್ಟದ ಮೇಲ್ಗಡೆ ಇರ್ತಕ್ಕಂಥದ್ದು. ಯೋಗ ನರಸಿಂಹಸ್ವಾಮಿ ಇಲ್ಲಿ ನೆಲೆಸಿದ್ದಾರೆ. ಈಗ ದರ್ಶನ ಮಾಡಿ ಮತ್ತೆ ಸಿಗ್ತೀನಿ ಗೈಸ್. ಸುಸ್ತಾಗ್ಬಿಟ್ಟಿದ್ದೀವಿ ಬೆಟ್ಟ ಹತ್ತಿ. ಇನ್ನೊಂದು ಸಲ ವ್ಯೂಸ್ ತೋರಿಸ್ತೀನಿ. ಕೆಳಗಡೆ ನೋಡ್ಬೋದು, ಕೆಳಗಡೆ ವ್ಯೂ ಎಲ್ಲ ಯಾವ ಥರ ಇದೆ ಅಂತ.
ರಾಯಗೋಪುರ. ಈಗ ದೇವರ ದರ್ಶನ ಮಾಡೋಣ, ಒಳಗಡೆ ಹೋಗ್ತಾ ಇದ್ದೀವಿ. ಇದೆ ಮೇನ್ ಎಂಟ್ರೆನ್ಸ್. ಹೋಗ ನರಸಿಂಹಸ್ವಾಮಿ, ಯೋಗ ನರಸಿಂಹಸ್ವಾಮಿ ದರ್ಶನ ಮಾಡಿಕೊಂಡು ಈ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಷ್ಟು ಸಖತ್ತಾಗಿದೆ ವ್ಯೂಸ್ ಇಲ್ಲಿಂದ. ಅಂದರೆ ಮೇಲ್ಕೋಟೆದು ಸೂಪರಾಗಿ ಕಾಣಿಸುತ್ತೆ. ಇಡೀ ಮೇಲ್ಕೋಟೆನೇ ಇಲ್ಲಿ ಕಾಣಿಸುತ್ತೆ ನೋಡಿ. ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ. ನಿಧಾನ ಕೇಳಿರಿ. ಈ ಕೆಳಗಡೆ ಕಾರ್ ಪಾರ್ಕಿಂಗ್ ಮಾಡಿದ್ದೀವಿ. ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ ಗೈಸ್. ನಿಧಾನ ಕೇಳಿ, ಜಾರ್ತದೆ, ಸ್ಲಿಪ್ ಆಗ್ತದೆ. ಚೆನ್ನಾಗೈತೆ ದರ್ಶನ. ದೇವ್ರು ನೋಡ್ದ, ಪ್ರಾಣಿನೂ ಚೆನ್ನಾಗಿ ನೋಡಿದ್ವಿ. ಬನ್ನಿ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಗೈಸ್. ವ್ಯೂ ಪಾಯಿಂಟ್ ಹತ್ರ ಹೋಗೋಣ. ನಿಮ್ಮಮ್ಮ ಅಲ್ಲೇ ಇರಲಿ, ಬನ್ನಿ. ಏನು ತಿಂತೀರೋ ಬ್ರೋ? ಏನು ತಂಡೆ? ಲಾಲಿಪಾಪು ಅದೆಲ್ಲ ತಿನ್ನಬಾರ್ದು ಚಿನ್ನಿ. ಬೇರೆ ಚಾಕ್ಲೇಟ್ ಏನೇ ತಗೊಳ್ಳಿವೆ. ಇಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೂಪರ್ ಆಗಿದೆ. ಜಾಸ್ತಿ ತುದಿಗೆ ಹೋಗ್ಬೇಡಿ, ತುದಿಗೆ ಹೋಗ್ಬೇಡಿ. ನೋಡಿ ವ್ಯೂ ಪಾಯಿಂಟ್ ಯಾವ ಥರ ಇದೆ. ಸೂಪರ್ ಆಗಿದೆ. ಕೆಳಗಡೆ ಬಂದ್ವಿ ಗೈಸ್. ಈಗ ಕಾರ್ನ ತೊಗೊಂಡು ಭೂವರಹ ಸ್ವಾಮಿ ಟೆಂಪಲ್ಗೆ ಹೋಗೋಣ. ಬಿಸಿಲೆ ಕಾರೆಲ್ಲ ಬಿಸಿ ಆಗ್ಬಿಟ್ಟಿದೆ. ಇದೆಲ್ಲ ನೆರಳು ಸಿಗಲಿಲ್ಲ, ಬಿಸಿಲಲ್ಲಿ ಹಾಕಿದ್ವಿ. ಫುಲ್ಲು ಕಾದ್ಬಿಟ್ಟಿದೆ, ಸುಡ್ತಾ ಇದೆ. ಈಗ ಇಲ್ಲಿಂದ ಭೂವರಹ ಸ್ವಾಮಿ ಟೆಂಪಲ್ಗೆ ಹೊಡ್ತೀವಿ. ಅವರೆಲ್ಲ ಅಲ್ಲೇ ಕೆಳಗಡೆ ಇದ್ದಾರೆ. ಕಾರ್ ತೊಗೊಂಬರಕ್ಕೆ ಅಂದ್ಬಿಟ್ಟು ನಾನು ಮೇಲ್ಗಡೆ ಬಂದೆ. ಬನ್ನಿ ಬನ್ನಿ, ಮುಂದಕ್ಕೆ ಬನ್ನಿ. ಬನ್ನಿ ಬನ್ನಿ, ಎಲ್ಲ ಕೂತ್ಕೊಳ್ಳಿ, ಬೇಗ ಟೈಮ್ ಆಯ್ತು. ಬಿಸಿಲು ಬೇರೆ. ಎಣ್ಣೆ ಕುಡ್ದಾರ. ಇನ್ನೊಂದು ಮಾಮಿಗೆ ಹೋಗೋಣ. ಇಲ್ಲ ಓ ಸುನಿ, ನೋಡಿ ಇಲ್ಲಿ ನೋಡಿ ಪಾರ್ಕಿಂಗ್. ಇಲ್ಲಿಂದ ಈ ಪಾರ್ಟಿ ಜನ, ಭಾನುವಾರ ಇಷ್ಟು ಜನ ನಾವು ಯಾವತ್ತೂ ನೋಡಿರ್ಲಿಲ್ಲ ಬಿಡಿ. ಏನ್ ಇಷ್ಟೊಂದು ಜನ? ಇಷ್ಟೊಂದ್ರಷ್ಟು ನೋಡಿರ್ಲಿಲ್ಲಪ್ಪ ನಾವು. ಪಾರ್ಕಿಂಗ್ ಇರೋದು ಇನ್ನು ಅಲ್ಲಿ ಮುಂದೆ. ಎಷ್ಟು ಜನ ಗೊತ್ತಿದೆ. ಇಲ್ಲೇ ನಿಲ್ಸ್ಬಿಟ್ಟು ಹಾಕೊಂಡ ನಾವು ಮುಂದಕ್ಕೆ ಹೋಗೋಣ. ಇನ್ನು ಹೋಯ್ತು ಇನ್ನೊಂದು 2 ವರ್ಷ ಕಳೀತು ಅಂತಂದ್ರೆ ಇದು ಎಲ್ಲ ದೇವಸ್ಥಾನ ಥರ ಭಾಳ ಬ್ಯುಸಿ ಆಗ್ಬಿಡುತ್ತೆ. ನಾವು ಇಲ್ಲಿ ತಾನೇ ಪಾರ್ಕಿಂಗ್ ಹೋಯ್ತಿದ್ದು. ಪಾರ್ಕಿಂಗ್ ಕೆರೆತಾ ಕೆರೆಯಲ್ಲಿ ನೀರು ಜಾಸ್ತಿ ಇದೆ, ಅಲ್ಲೂ ಹೋಗಕ್ಕಾಗಲ್ಲ. ಇಲ್ಲಿ ಕೆರೆ ಒಳಗೆ ಹೋಯ್ತಿದ್ವಲ್ಲ ಪಾರ್ಕಿಂಗು. ಕಾರೇ ಹೊಸಿ ಅವ. ಇಲ್ಲಿ ರೋಡ್ ಸೈಡ್ ನಾವು ನೋಡಲ್ಲ ಯಾವತ್ತುವೆ. ಇಲ್ಲಿ ಪಾರ್ಕಿಂಗ್ ಅಲ್ಲಿ ನಿಂತ್ಕೊಳ್ಳವು. ಏನು 50? ಚೆನ್ನಾಗಿ ಹೇಳಿದೆ ಮಂಗ. ಇಲ್ಲಿ ಪಾರ್ಕಿಂಗ್ ಐತಿದ್ದು. ಮುಂದೆ ಈ ಪಾರ್ಕಿಂಗ್ ಅಲ್ಲಿ ನಿಂತ್ಕೊಳ್ಳೋ ಒಂದಿಷ್ಟು ಅಷ್ಟೇ. ಇಳ್ಕೊಳ್ಳಿ 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 ಇಳ್ಕೊಳ್ಳಿ.
ನಾವು ಲಾಸ್ಟ್ ಟೈಮ್ ನಾವು ಬಂದಾಗ ರೀ ಇಷ್ಟು ಅಂಗಡಿಗಳು ಆಗಿರ್ಲಿಲ್ಲ. ಅಂಗಡಿನೂ ಅಲ್ಲ, ಇದು ಕಟ್ ಹಾಕ್ಸಿರೋ ಫೋಟೋನೇ ಇಲ್ಲ ಅಕ್ಕ, ಬರೀ ಜಸ್ಟ್ ಈ ತರ ಫ್ರೇಮ್ ಬರೀ ಫ್ರೇಮ್ ಕಟ್ಟೆಲ್ಲ ಹಾಕ್ಸ್ಕೊಂಡು ಈಗ ಚೆನ್ನಾಗಿದೆ. ಆದ್ರೂ ಇಷ್ಟೊಂದು ರಶ್ ಆಗಿದೆ. ನಾವು ಬಂದ ಗಾಡಿಗಳಷ್ಟೇ ಏನ್ ಒಂದ್ 10 ಗಾಡಿ ನಿಂತ್ಕೊಳಕೋಣ ಅಷ್ಟೇ ಪಾರ್ಕಿಂಗ್ ಅಲ್ಲಿ. ಇದೇ ಬರ್ತಾ ಇದ್ವಿ. ಈಗ ಒಂದು 4 ತಿಂಗಳಿಂದ ಬಂದಿದ್ವಿ ಗಾಯ್ಸ್. ಅವಾಗ ಏನಿಲ್ಲ, ಜನನೇ ಇರ್ಲಿಲ್ಲ. ಈಗಂತೂ ಇವತ್ತು ಸಂಡೇ, ಭಾನುವಾರ ಬಂದಿರೋದ್ರಿಂದ ಏನ್ ಸಿಕ್ಕಾಬಟ್ಟೆ ಜನ, ಸಿಕ್ಕಾಬಟ್ಟೆ ರಶ್ಶು. ಒಂದು ಅರ್ಧ ಕಿಲೋಮೀಟರ್ ಇಂದಾನೆ ಕಾರ್ ಪಾರ್ಕಿಂಗು ಸ್ಟಾರ್ಟ್ ಆಗ್ಬಿಟ್ಟಿದೆ. ತುಂಬಾನೇ ಅಂಗಡಿಗಳು ಕೂಡ ಆಗ್ಬಿಟ್ಟಿದೆ ಇವಾಗ. ಅಂಗಡಿಗಳಂತೂ ಸಿಕ್ಕಾಬಟ್ಟೆ ಆಗಿದ್ದಾವೆ. ಆಗೊಂದು 10ರಿಂದ 15 ಅಂಗಡಿಗಳು ಇರ್ತಿತ್ತು. ಈಗೆಲ್ಲ ಕಡೆ ಅಂಗಡಿಗಳಿದೆ. ಕೆರೆನೂ ಅಷ್ಟೇನೆ ತುಂಬಾ ಚೆನ್ನಾಗಿ ಕೆರೆ ತುಂಬಿದೆ, ನೋಡ್ಬೋದು. ಕೆರೆದೆಲ್ಲ ಫುಲ್ಲು ನೀರಿದೆ. ಅಂಗಡಿಗಳು ಅಷ್ಟೇ ಗೈಸ್, ಈಗ ತುಂಬಾ ಅಂಗಡಿಗಳಿದೆ. ರೈತರುಗಳೆಲ್ಲ ನೋಡಿ ಇಲ್ಲಿ ಗೆಣಸು ಎಲ್ಲದನ್ನ ತಂದು ಮಾರ್ತಾ ಇದಾರೆ. ಅಲ್ಲಿ ಶಾಸ್ತ್ರ ಹೇಳ್ತಿರೋದು ಗೆಣಸಾಸ್ತ್ರ ತುಂಬಾ ಚೆನ್ನಾಗಿ ಡೆವಲಪ್ ಆಗ್ತಾ ಇದೆ. ಭೂ ವರಹ ಸ್ವಾಮಿ ಹರೋ, ಯಾಕೆ ಕೂತ್ಕೊಂಡ್ಬಿಟ್ರಿ? ಬಾ ಮಾಮಿಗೆ ಹೋಗಿ ಬರೋಣ, ಬಾ ಮಿತ್ರನ ಜೊತೆ. ಅಲ್ಲಿ ನೋಡ, ಅಲೆ ಕಟ್ಬಿಟ್ಟಾರ ಗೋಡೆ ಅದು. ಓ, ಕಟ್ಬಿಟ್ಟವ್ರಲ್ಲ. ನಾವ್ ಬಂದಾಗ ಬಿಡ್ಕ ಈ ಗೋಡೆ ಇರ್ಲೇ ಇಲ್ಲ. ನಾವ್ ಬಂದಾಗ ಇವಾಗ ಈ ಗೋಡೆ ಕಟ್ಬಿಟ್ಟವ್ರೆ ನೋಡು. ಅವಾಗ ಸುಮ್ನೆ ಹಿಂಗೆ ಇಲ್ಲಿ ಹಿಂಗೆ ಹೋಗಿದ್ ನಾವು, ಹಿಂಗೆ. ಇವಾಗೆಲ್ಲ ಹಿಂಗ್ ಹೋಗ್ತಾವ್ರೆ. ಇದು ಕಟ್ಟಿರ್ಲಿಲ್ಲ ಆಗಿದ್ನುವೆ, ಜೋಡಿಸ್ತಾ ಇದ್ರು. ಬೇಸ್ಮೆಂಟ್ ಆಗಿತ್ತು, ಬೇಸ್ಮೆಂಟ್ ಆಗಿತ್ತು ಕಣೆ. ಬೇಸ್ಮೆಂಟ್ ಆಗಿತ್ತು. ಸ್ಲಿಪ್ಪರ್ ಹಾಕೊಂಡ್ ಬಂದಿದ್ದು ಒಳ್ಳೇದಾಯ್ತು. ಕಲ್ಲಲ್ವಾ ಯಪ್ಪ, ಕಾಲು ಮೊದ್ಲೇನಾಯ್ತಾವೆ. ಒಂದ್ ಕಡೆ ಇರ್ಲಿ, ಇಲ್ಲೇ ಬಿಟ್ರಪ್ಪ. ಅದೇ ಮನೆ ಇಷ್ಟು ಕಟ್ಟೋದು ಅಂತ ಅವ್ರವ್ರ ಭಕ್ತಿಗೆ ಅನುಗುಣವಾಗಿ ಅವ್ರು ಹಾಕತ್ತಾರೆ. ನೋಡಿ ನಡಿಯೋ. ಇಲ್ಲಿ ಸ್ಲಿಪ್ಪರ್ ಹಾಕೊಂಡು ಇಲ್ಲೇ ಹೋಗ್ಬೇಕು ಚಿನ್ನು. ಇದೆ ಫ್ರಂಟ್. ಬಟ್ ಈ ಮಟ್ಟ ಜನ ಇರ್ಲಿಲ್ಲ ಚಿನ್ನು. ಯಪ್ಪ, ಒಂದು ಒಣ ಮುಟ್ಕೊಂಡವ್ರಪ್ಪ. ಇಲ್ಲೇ ಬಾ. ಕಾಯಿ ನೋಡಿ. ಮೇಕ್ ಮಾಡ್ಬೇಕಣ್ಣ, ಮೇಕ್ ಮಾಡ್ಬೇಕು. ಹಸುಗಳು, ಹೋರಿಗಳು.
ದರ್ಶನ ಕೂಡ ಚೆನ್ನಾಗಾಯ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಅನ್ನ ಪ್ರಸಾದನ ಕೂಡ ಮುಗಿಸ್ಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಯಾವುದೇ ಕಾರಣಕ್ಕೂ ಭಾನುವಾರದ ಟೈಮ್ ಅಂತೂ ಬರೋದಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ತುಂಬಾ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳು. ಇವಾಗ ಭಾನುವಾರ ಟೈಮ್ ಬಂದಿರೋದ್ರಿಂದ ಕಾರ್ ಪಾರ್ಕಿಂಗು 1.5 ಕಿಲೋಮೀಟರ್ ಹಿಂದೆನೆ ನೀವು ಹಾಕ್ಬೇಕಾಗತ್ತೆ. ಕಾರ್ ಪಾರ್ಕಿಂಗು ಅಷ್ಟು ರಶ್ ಇದೆ, ಜೊತೆಗೆ ಅಲ್ಲಿಂದ ನಡ್ಕೊಂಡ್ ಬರಬೇಕು. ಮತ್ತೆ ಕ್ಯೂನಲ್ಲೂ ಅಷ್ಟೇನೆ ಮಿನಿಮಮ್ 1.5 ಇಂದ 2 ಗಂಟೆ ನಿಮಗೆ ದರ್ಶನ ಆಗುತ್ತೆ. ಭಾನುವಾರ ಬರೋದಕ್ಕಿಂತ ಬಿಡಿ ದಿನಗಳಲ್ಲಿ ಬನ್ನಿ, ಬಹಳ ಉತ್ತಮ. ರಶ್ ಕಡಿಮೆ ಇರುತ್ತೆ. ಭಾನುವಾರ ಬಂದ್ರಂತೂ ರಜೆ ಇರೋದ್ರಿಂದ ತುಂಬಾ ಜನ ಬರ್ತಾ ಇದ್ದಾರೆ ಭಕ್ತಾದಿಗಳಂತೂ. ಈಗ ತುಂಬಾ ಜನ ಬರ್ತಾ ಇದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು ಎಷ್ಟು ಜನ ಭಕ್ತಾದಿಗಳು ಬಂದಿದ್ದಾರೆ ಅಂತ. ಇಲ್ಲಿ ಅಕ್ಕಪಕ್ಕದ ಹಳ್ಳಿಯವ್ರಿಗೆ ಕೆಲ್ಸ ಆಯ್ತು. ಒಂದು ಬಿಸಿಲಲ್ಲಿ ಕೂತಿದ್ಯಲ್ಲ ಬಂಗಾರು. ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಭಾನುವಾರ ಟೈಮಲ್ಲಿ ಅಂತೂ ಬರೋದಕ್ಕೆ ಹೋಗ್ಬಿಡಿ. ರಾಜ ಟೈಮಲ್ಲಿ ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ. ಪಾರ್ಕಿಂಗ್ ನಿಮ್ಗೆ ಹೆಚ್ಚು ಕಡಿಮೆ 1 ಕಿಲೋಮೀಟರ್ ಪಾರ್ಕಿಂಗ್ ಇರುತ್ತೆ, ಅಷ್ಟು ರಶ್ ಇದೆ. ದೇವ್ರ ದರ್ಶನಕ್ಕೆ ನಿಂತ್ಕೊಂಡ್ರು ಅಷ್ಟೇನೆ 1 ರಿಂದ 1.5 ಗಂಟೆ ಆಗುತ್ತೆ ಭಾನುವಾರ. ಈಗ ನಮಗೂ ಅಷ್ಟೇನೆ ಪಾರ್ಕಿಂಗ್ ಸಿಗ್ದಾನೆ 1.5 ಕಿಲೋಮೀಟರ್ ದೂರದಲ್ಲಿ ಪಾರ್ಕಿಂಗ್ ನ ಮಾಡಿ ನಡ್ಕೊಂಡು ಹೋಗಿದ್ದು. ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ. ಮಕ್ಳು ಮರಿ ಕರ್ಕೊಂಬಂದ್ರಂತೂ ನಿಮ್ಗೆ ದರ್ಶನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಯಾಕೆಂದ್ರೆ ದರ್ಶನ ಮಾಡೋ ಅಷ್ಟರಲ್ಲೇ 1-1.5 ಗಂಟೆ ಆಗ್ಬಿಡುತ್ತೆ. ಅದರಲ್ಲೂ ಬುಧವಾರ ಸ್ವಾಮಿಗೆ ವಾರ ಇರೋದ್ರಿಂದ ಬುಧವಾರನು ಕೂಡ ತುಂಬಾ ಭಕ್ತಾದಿಗಳು ಸುಮ್ಕಿರು ಇಡೀಲ್ಲ. ಬುಧವಾರನು ಅಷ್ಟೇನೆ ವಾರದ ದಿವಸ ಇರುತ್ತಂತೆ. ವಾರದ ದಿವಸನು ಕೂಡ ತುಂಬಾ ರಶ್ ಇರೋದ್ರಿಂದ ಅವತ್ತು ಬರೋದಕ್ಕೆ ಹೋಗ್ಬೇಡಿ. ನೋಡ್ಕೊಂಡ್ ಬನ್ನಿ, ಮಕ್ಳು ಮರಿ ಕರ್ಕೊಂಬರೋದಾದ್ರೆ ತುಂಬಾ ರಶ್ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನೋಡ್ಕೊಂಡು ಬಂದು ದರ್ಶನ ಮಾಡಿ. ಈಗ ನಮ್ದು ಕೂಡ ದರ್ಶನ ಎಲ್ಲ ಮುಗೀತು, ಊರ್ ಕಡೆ ಹೊರಟಿದೀವಿ. ಗೈಸ್, ದರ್ಶನ ಮಾಡಿ ಎಲ್ಲ ಆಯ್ತು, ಊರ್ ಕಡೆ ಬಂದ್ವಿ. ಈಗ ಇವ್ರ ಅಕ್ಕಾರನು ಕೂಡ ಅವ್ರ ಊರಿಗೆ ಬಿಟ್ಬಿಟ್ಟು ಈಗ ನಮ್ಮ ಅತ್ತೆ ಊರ್ ಕಡೆ ಹೋಗ್ತಾ ಇದೀವಿ. ಬೆಳಿಗ್ಗೆ 9 ಗಂಟೆಗೆ ಹೊರಟಿದ್ ನಾವು. ಈಗೆಲ್ಲ ದರ್ಶನ ಮಾಡ್ಕೊಂಡು ಊರ್ ಕಡೆ ಬರೋ ಅಷ್ಟರಲ್ಲಿ ಸಂಜೆ 6 ಗಂಟೆ ಆಗಿದೆ. ಗೈಸ್ ನೋಡಿ, ಈ ವರ್ಷ ಎಲ್ಲ ರಾಗಿ ಬಡ್ದು ಎಲ್ಲ ರಾಗಿನೆಲ್ಲ ಮನೆ ತಗೊಂಡೋಗಿ ಹುಲ್ನೆಲ್ಲ ಇಲ್ಲೇ ಮೆದೆ ಮಾಡಿ ಹಾಕಿದ್ದಾರೆ. ಇಲ್ಲೊಂದ್ ಸ್ವಲ್ಪ ಉಬ್ಳು ಅಂತೀವಿ ನಮ್ಮ ಕಡೆ, ಇದಕ್ಕೆ ಏನಂತಾರೆ ಗೊತ್ತಿಲ್ಲ. ಕೆಲವು ಕಡೆ ರಾಗಿದು ಒಟ್ಟು ಉಳಿಯುತ್ತಲ್ಲ ಕೊನೆಯಲ್ಲಿ, ಇದನ್ನ ಉಬ್ಳು ಅಂತೀವಿ. ನಿಮ್ ಕಡೆ ಏನಂತಾರೆ ಅಂತ ಗೊತ್ತಿಲ್ಲ. ಅವತ್ತು ಈಗ ಮೊನ್ನೆ ತೋರ್ಸಿರೋದು ಒಂದು ಹೊಲ, ಇದು ಇನ್ನೊಂದ್ ಕಡೆ ಹೊಲ. ಇದಕ್ಕೆ ಆಲ್ರೆಡಿ ಬೋರ್ ಹಾಕಿದ್ದಾರೆ. ಬೋರ್ ಹಾಕಿ ಇಲ್ಲೆಲ್ಲ ತೆಂಗಿನ ಸಸಿ ಹಾಕಿದ್ದಾರೆ. ಇಲ್ಲೇ ಮಡಗಿದ್ದ ಬೋರ್ ಎಲ್ಲ ಇದೆ. ಬೋರ್ ಇರೋದ್ರಿಂದ ಇಲ್ಲಿ ಅವರೆ ಗಿಡ ಎಲ್ಲ ಹಾಕಿದ್ದಾರೆ. ಈ ಮೈಸೂರಿಗೆ ನಾಳೆ ಹೊರಡ್ತೀವಿ ನಾವು. ನಾಳೆ ಹೊರಡೋದ್ರಿಂದ ಸ್ವಲ್ಪ ಅವರೆಕಾಯಿ ಕುಯ್ಕೊಂಡು ಹೋಗೋಣ ಮೈಸೂರಿಗೆ ಅಂತ ಬಂದಿದ್ದೇನೆ. ಸೊನೆ ಅವರೆಕಾಯಿ ಮನೆಯಲ್ಲೇ ಬೆಳೆದಿರ್ತಕ್ಕಂಥದ್ದು. ನೋಡಿ, ಇಲ್ಲಿ ಸ್ವಲ್ಪ ಬಾಳೆ ಹಾಕೊಂಡಿದ್ದಾರೆ, ಇಲ್ಲೂ ಸ್ವಲ್ಪ ಬಾಳೆ ಇದೆ. ಇಲ್ಲಿ ಆಲ್ರೆಡಿ ಬೋರ್ ಇರೋದ್ರಿಂದ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಹಂಗಾಗಿ ಸ್ವಲ್ಪ ತರಕಾರಿಗಳ ಮನೆಗೆಲ್ಲ ಏನೇನ್ ಬೇಕೋ ಅದನ್ನೆಲ್ಲ ಇಲ್ಲೇ ಬೆಳ್ಕೊಂಡ್ಬಿಡ್ತಾರೆ. ನೋಡಿ, ಅವರೆಕಾಯಿ ಇದೆ, ಈ ಕಡೆ ತೊಗರಿ ಗಿಡ ಹಾಕಿದ್ದಾರೆ, ಇಲ್ಲಿ ನಿಂಬೆ ಗಿಡ ಇದೆ, ಬಾಳೆ ಗಿಡ ಇದೆ, ಇಲ್ಲಿ ಸ್ವಲ್ಪ ಬದನೆಕಾಯಿ ಹಾಕೊಂಡಿದ್ದಾರೆ. ಈ ತೊಟ್ಟಿ ಹತ್ರ ನೋಡಿ, ಇಲ್ಲಿ ಪುದೀನ ಹಾಕೊಂಡಿದ್ದಾರೆ. ಈ ತರ ಮನೆಗೆ ಏನೇನ್ ಬೇಕೋ ಅಟ್ಲೀಸ್ಟ್ ಒಂದು ಬೋರ್ ಇತ್ತು ಹಳ್ಳಿನಲ್ಲಿ ಅಂತಂದ್ರೆ ಅಲ್ಲೇ ನಮ್ಗೆ ಏನ್ ಬೇಕೋ ಅದನ್ನೆಲ್ಲ ಬೆಳ್ಕೋಬಹುದು. ನೋಡಿ, ಅವರೆ ಗಿಡ ಇಲ್ಲೂ ಇದೆ. ಹಾಗೆ ಈ ಕಡೆನೂ ಸ್ವಲ್ಪ ಹಾಕಿದ್ದಾರೆ. ನಮ್ಮ ರೋಹಿಣಿ ಐಸ್ ಕ್ರೀಮ್ ತಕ್ಕೊಟ್ಟಿದ್ವಿ, ಐಸ್ ಕ್ರೀಮ್ ತಿಂತ ನಿಂತಿದ್ದಾಳೆ. ನಮ್ಮ ಮಿಸ್ಸಸ್ ಮತ್ತು ಅವರಮ್ಮ ಅವರೆಕಾಯಿ ಕುಯ್ತಾ ಇದ್ದಾರೆ. ಅವರೆಕಾಯಿ ಕೂದ ನಂತರ ಮತ್ತೆ ನಮ್ಮ ಹಳ್ಳಿಗೆ ಹೋಗ್ತೀವಿ. ನಮ್ಮ ಹಳ್ಳಿಗೆ ಹೋಗ್ಬಿಟ್ಟು ಇವತ್ತೆಲ್ಲ ನೈಟೆಲ್ಲ ಆಲ್ಟಾಗಿ
ಬೆಳಿಗ್ಗೆ ಮೈಸೂರು ಕಡೆ ಬರ್ತೀವಿ. ಏನ್ ತಿಂತಾ ಇದಿ ಕಳ್ಳು? ಏ ಪೊಲ್ಲಿ ನನ್ನ ಮಗನ ಏನ್ ತಿಂತಾ ಇದೆಯೋ? ಯಾರು ಕೊಡ್ಸಿದ್ದ ಐಸ್ ಕ್ರೀಮ್ ನಿನಗೆ? ಅಮ್ಮ? ಏಯ್ ಅಮ್ಮನ ಅವನ? ಬೇಸ್ ನೋಡಿ ಎಷ್ಟು ಅವರೆಕಾಯಿ ಸಿಕ್ಕಿದೆ. ಒಂದು 4 ರಿಂದ 5 kg ಅಷ್ಟಿದೆ ನೋಡಿ. ರೋಹಿಣಿ ಬಂಡ ಮೇಲೆ ಆಟ ಆಡ್ತಾ ಇದ್ದಾಳೆ. ಬಂದಡಿ ಹೋಗೋಣ. ಮುಗೀತು ಅವರೆಕಾಯಿ ಕುಯ್ಕೊಂಡಾಯ್ತು. ನಡಿ ಊರಿಗೆ ಹೋಗೋಣ, ಕರ್ನಾಟಕ ಹೋಗೋಣ. ಹಾಂ ಆಯ್ತಾ? ಅವಾಗ ಬೈ ಮಾಡು. ಕನ್ನಗಟ್ಟ ಹೋಗ್ತೀವಿ ಅಂತ ನಾವು ಹೋಗಿ ನೋಡ್ತಲ್ಲ ಅವ್ವ. ಕೂಗಪ್ಪ ಅವನ ಅವನು. ಹೂ ವಿಷಲ್ ಅದು ಇವನದು.